ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಧನುಷ್. ಒರಿಜಿನಲ್ ಚಾನಲ್ ಇದೆ. ಸೊ ಫಸ್ಟ್ ಚಾನಲ್ ನಿಮ್ಗೆ ಗೊತ್ತಿರುತ್ತೆ, 33,000 ಸಬ್ಸ್ಕ್ರೈಬರ್ಸ್ ಇದ್ರು. ಈ ಚಾನಲ್ ಏನೋ ವೈಲೇಷನ್ ಇಂದ ತೆಗೆದ್ಬಿಟ್ಟಿದ್ರು, ಒಂದು 2-3 ಕಂಪ್ಲೇಂಟ್ ರೈಸ್ ಆಗಿ. ಸೊ ನಾನು ರಿಕ್ವೆಸ್ಟ್ ಮಾಡಿ ಮೊನ್ನೆಲ್ಲ ತಿರ್ಗಾ ರಿವ್ಯೂ ಕೊಟ್ಟೆ. 2 ವರ್ಷ ಆದಮೇಲೆ, ಸೊ 2 ಇಯರ್ಸ್ ಆದಮೇಲೆ ಚಾನಲ್ ವಾಪಸ್ ಕೊಟ್ಟಿದ್ದಾರೆ. ಅದು ನಾನು ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡಿದ್ದೆ, ರಿವ್ಯೂ ಹಾಕಿರೋದು. ಸೊ ರಿಪ್ಲೈ ಕೊಟ್ಟಿರೋದು. ಸೊ ತುಂಬ ಖುಷಿ ಆಯಿತು. 2 ವರ್ಷ ಆದಮೇಲೆ ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಬೀಗಲ್ದು ನಾನು ಇನ್ನೊಂದು ಚಾನಲ್ ಪೋಸ್ಟ್ ಮಾಡೋಣ ಅಂತ ಮಾಡಿದ್ದು, ನೋಡಿದ್ರೆ ಈ ಚಾನಲ್ ಅವಾಗ ಬಂದಿತ್ತು. ಸೊ ಎಸ್, ಇದು ಕಮ್ ಬ್ಯಾಕ್ ವಿಡಿಯೋ ಅಂತಲೇ ಹೇಳ್ಬೋದು. 2 ವರ್ಷ ಆದಮೇಲೆ ಫಸ್ಟ್ ಟೈಮ್ ತಿರ್ಗಾ ಈ ಚಾನಲ್ ನಾನು ಫಸ್ಟ್ ಚಾನಲ್ ಪೋಸ್ಟ್ ಮಾಡ್ತಾ ಇರೋದು. ಸೊ ನೋಡ್ತಾ ಇದ್ದಾರೆ ಶಿಡ್ಜು, ನಿಮ್ಗೆ ಗೊತ್ತಿರುತ್ತೆ ನಮ್ಮ ಹತ್ರ ಎನಿ ಟೈಮ್ ಶಿಡ್ಜು ಪಪ್ಪೀಸ್ ಅವೈಲಬಲ್ ಇರುತ್ತೆ. ಒಂದು ಒಳ್ಳೆ ಕ್ವಾಲಿಟಿಯ ಹ್ಯೂಜ್ ಸೈಜ್ ಮೇಲ್ ಪಪ್ಪಿ, ನಂದೇ ಸ್ಟಡ್ ಮೇಲ್ ಪಪ್ಪಿ ಇದು. ಸೊ ಕ್ವಾಲಿಟಿ ನೋಡ್ತಾ ಇರ್ಬೋದು ಹೆಂಗಿದೆ, ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಕ್ವಾಲಿಟಿ. ಸೊ ನನ್ನ ಹತ್ರ ನಿಮ್ಗೆ ಗೊತ್ತು ಶಿಡ್ಜು ಕ್ವಾಲಿಟಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಪರ್ಫೆಕ್ಟ್ ಗಾಗಲ್ ಮಾರ್ಕಿಂಗ್ ನೋಡ್ತಾ ಇರ್ಬೋದು, ಗಾಗಲ್ ಮಾರ್ಕಿಂಗು ಪರ್ಫೆಕ್ಟ್, ಮಿಸ್ ಮಾರ್ಕಿಂಗ್ ಇಲ್ಲ. ಬ್ಯೂಟಿಫುಲ್ ಮೇಲ್ ಪಪ್ಪಿ. ಬರೀ ಇವತ್ತಿಗೆ 40 ದಿವಸಕ್ಕೆ ನೋಡ್ಬೋದು ಹೆಂಗಿದೆ ಸೈಜು. ಸೊ ನಿಮ್ಗೆ ಹಿಂದೆ ತೋರಿಸ್ತೀನಿ ನೋಡಿ, 40 ದಿವಸಕ್ಕೆ ಮರಿ ಹಿಂಗಿದೆ ಸೈಜು. ಒಂದು ಬ್ಯೂಟಿಫುಲ್ ಕ್ವಾಲಿಟಿಯ ಶಿಡ್ಜು ಮೇಲ್ ಹಾಗೂ ಫೀಮೇಲ್ ಪಪ್ಪೀಸ್ ಅವೈಲಬಲ್ ಇದೆ. ಸೊ ಬೀಗಲ್ ಪಪ್ಪಿ ಪ್ರೀವಿಯಸ್ ವಿಡಿಯೋಲಿ ಪೋಸ್ಟ್ ಮಾಡಿದೆ. ಇನ್ನು ಒಂದು ಫೀಮೇಲ್ ಅವೈಲಬಲ್ ಇದೆ. ಒಂದು ಫೀಮೇಲ್ ನೆನ್ನೆ ಸೇಲ್ ಆಯಿತು ಶೃಂಗೇರಿಗೆ. ಇನ್ನು ಒಂದು ಫೀಮೇಲ್ ಬೀಗಲ್ ಪಪ್ಪಿ ಅವೈಲಬಲ್ ಇದೆ. ಅದು ಒಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಶಿಡ್ಜು ವಿಷಯಕ್ಕೆ ಬಂದರೆ ಒಂದು ಟಾಪ್ ನಾಚು, ನಿಮ್ಗೆ ಗೊತ್ತಿರುತ್ತೆ, ಆಚೆ 8,000 10,000ಕ್ಕೆಲ್ಲ ಇದೆ. ಸೊ ಈ ಪಪ್ಪಿ ಪ್ರೈಸ್ ಬಂದು ನಾನು ಕೋಟ್ ಮಾಡ್ತಾ ಇರೋದು 13,000 ಮೇಲ್ ಪಪ್ಪಿ, 11,000 ಫೀಮೇಲ್ ಪಪ್ಪಿ. ಸೊ ಈ ಪಪ್ಪಿ ಬೆಲೆ ಬಂದು 13,000 ಆಗುತ್ತೆ. ನೀವು ಕೇಳ್ಬೋದು ಆಚೆ 8,000 10,000ಕ್ಕೆಲ್ಲ ಇದೆ ಅಂತ. ಈ ಕ್ವಾಲಿಟಿ, ಈ ಸೈಜ್ ನಿಮಗೆ ಸಿಗಲ್ಲ, ಈ ಕ್ವಾಲಿಟಿ ಸಿಗಲ್ಲ. ನೀವು ಸ್ನಾಟ್ ನೋಡ್ತಾ ಇರ್ಬೋದು ಹೆಂಗಿದೆ, ಪಂಚ್ ನಿಮ್ಗೆ ಫುಲ್ ಮುಂದೆ ಬಂದಿರೋ ಥರ ಏನಿಲ್ಲ, ಫುಲ್ ಪಂಚ್ ಫೇಸು. ಒಂದು ಎಕ್ಸ್ಟ್ರೀಮ್ ಟಾಪ್ ಕ್ವಾಲಿಟಿಯ ಶಿಡ್ಜು ಮೇಲ್ ಪಪ್ಪಿ ಅವೈಲಬಲ್ ಇದೆ. ಸೊ ನಂದೇ ಮೇಲು ನಂದೇ ಫಿಮೇಲು, ಇದು ಸೆಲೆಕ್ಟೆಡ್ ಪಪ್ಪಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೇಳಿದ್ಮೇಲೆ ಇವತ್ತಿಗೆ 40 ಡೇಸ್ ಇದು ಆಲ್ರೆಡಿ ಎನ್ಕ್ವೈರಿ ಆಗ್ತಾ ಇದೆ. ನೋಡೋಣ ಇದೇನಾಗುತ್ತೆ ಈ ಪಪ್ಪಿ ಅಂತ. ಸೊ ಇದಕ್ಕೆ ಇವಾಗ ಬಂದು 40 ಡೇಸು, ಇನ್ 5 ಡೇಸ್ ಬಿಟ್ಟು ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ವ್ಯಾಕ್ಸಿನೇಷನ್ ನಿಮಗೆ ಗೊತ್ತಿರುತ್ತೆ, 45, 60, 90 ಫೀಡಿಂಗ್. ಅಟ್ ಪ್ರೆಸೆಂಟ್ ಇವನು ಸೆರ್ಲಾಕ್ ಫೀಡಿಂಗಲ್ಲಿ ಇದ್ದಾನೆ. ಬೀಟ್ ಆ್ಯಪಲ್ ಫ್ಲೇವರ್ಸ್ ಇಟ್ಟರೆ ಫುಲ್ ಸೆಲ್ಫ್ ಫೀಡಿಂಗು. ಸೊ ಫೋರ್ಸ್ ಫೀಡಿಂಗ್ ಎಲ್ಲ, ತಾಯಿ ಮದರ್ ಫೀಡಿಂಗ್ ಸಪ್ರೇಟ್ ಆಗಿದೆ. ಸೊ ಮದರ್ ಹೆಲ್ತ್ ಎಲ್ಲ ಸೂಪರ್ ಆಗಿದೆ, ಫಾದರ್ ಹೆಲ್ತು ಎಲ್ಲ ಸೇಫ್ ಆಗಿದೆ. ಸೊ ಹೆಲ್ತ್ ಪ್ರಾಬ್ಲಮ್, ಇವನಿಗೆ ಜೆನೆಟಿಕ್ಸ್ ಪ್ರಾಬ್ಲಮ್ ಏನೂ ಇಲ್ಲ. ಸೊ ನೋಡ್ತಾ ಇರ್ಬೋದು ಹೆವಿ ಸೈಜಿನ ಮೇಲ್ ಹಾಗೂ ಫೀಮೇಲು. ಎದ್ಬಿಟ್ಟು ಅಸ್ಕಿ ಕೂಡ ಅವೈಲಬಲ್ ಇದೆ, ಶಿಡ್ಜು ಬೀಗಲ್ ಕೂಡ ಅವೈಲಬಲ್ ಇದೆ. ಸೊ ಶಿಡ್ಜು ವಿಷಯಕ್ಕೆ ಬಂದರೆ ನಿಮಗೆ ಗೊತ್ತು, ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಇವ್ರನ್ನ ಇಟ್ಕೊಂಡು ನೀವು ಎಲ್ಲಿ ಬೇಕು ಅಂತ ಟ್ರಾವೆಲ್ ಮಾಡ್ಬೋದು. ಹೈಪರ್ ಆ್ಯಕ್ಟಿವ್, ಒಂದು ಗೊಂಬೆ ಥರ ಇರುತ್ತೆ. ಹೆವಿ ಆ್ಯಕ್ಟಿವ್ ಡಾಗ್ಸ್ ಇವೆಲ್ಲ. ಒಂದು ಅಡಲ್ಟ್ ಆದಮೇಲೆ ನಿಮ್ಗೆ ಒಳ್ಳೆ ಕಂಪ್ಯಾನಿಯನ್ ಅಂತಲೇ ಹೇಳ್ಬೋದು. ನನಗೆ ಲೋ ಪ್ರೈಸಲ್ಲಿ, ಬೆಸ್ಟ್ ಪ್ರೈಸಲ್ಲಿ, ಮತ್ತು ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಒಂದು ಒಳ್ಳೆ ಪಪ್ಪಿ ವಿತ್ ಲೆಸ್ ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಅದು ಶಿಡ್ಜು ಪಪ್ಪಿ ಆಗುತ್ತೆ. ನಿಮ್ಮ ಮೇಂಟೆನೆನ್ಸ್ ಗೊತ್ತು, ತುಂಬ ಕಮ್ಮಿ ಮೇಂಟೆನೆನ್ಸ್ ಇವ್ರದ್ದು. ಫುಡ್ ಫೀಡಿಂಗ್ ವಿಷಯಕ್ಕೆಲ್ಲ ನಾವು ತಿನ್ನೋದಲ್ಲೇ ಒಂದು ಇಡೀ ಹಿಂಗೆ ಎತ್ತಾಕ್ಬಿಟ್ರೆ ಮುಗಿತಿದ್ರು, ಊಟನೇ ಮುಗ್ದೋಗ್ಬಿಡುತ್ತೆ. ಇದಕ್ಕೆ ಒಂದೇ ಒಂದು ಮೇಂಟೆನೆನ್ಸ್ ಅಂದರೆ ನಿಮಗೆ ಗ್ರೂಮಿಂಗು. ಅಟ್ಲೀಸ್ಟ್ ಒಂದು 2 ಮಂತ್ಸ್ ಒನ್ಸ್ ನಾನು ಗ್ರೂಮ್ ಮಾಡಿ ಅಂತ ಹೇಳ್ತೀನಿ. ಆ 2 ಮಂತ್ಸ್ ಒನ್ಸ್ ಅಷ್ಟೇ ನಿಮ್ಗೆ 1,500ದಿಂದ 2,500 ಅಷ್ಟೇ. 2 ಮಂತ್ಸ್ ಒನ್ಸ್ ಒಂದು ಒಳ್ಳೆ ಗ್ರೂಮಿಂಗ್ ಕರ್ಕೊಂಡು ಹೋದ್ರೆ, ಅದು ನಿಮ್ಗೆ 1,000 ರೂಪೀಸ್ ಮಾಡೋರೆಲ್ಲ ಇದ್ದಾರೆ. ಒಂದು ಒಳ್ಳೆ ಗ್ರೂಮಿಂಗ್ ಅಂದರೆ ಒಂದು 2,000 ಆಗುತ್ತೆ. 2 ತಿಂಗಳಿಗೆ ಒಂದ್ಸತಿ ನೀವು ಒಂದು ಒಳ್ಳೆ ಗ್ರೂಮಿಂಗ್ ಕರ್ಕೊಂಡು ಹೋದ್ರೆ, ಇದು ನೋಸ್ ಹತ್ರ ಹಿಂದೆ ಬಾಡಿ ಎಲ್ಲ ಸೂಪರಾಗಿ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಸೊ ಇದು ಶಿಡ್ಜು ಮೇಲ್ ಪಪ್ಪಿಯ ವಿಡಿಯೋ, ಒಂದು ಕಮ್ ಬ್ಯಾಕ್ ವಿಡಿಯೋ. ಈ ವಿಡಿಯೋಗೆಲ್ಲ ಲೈಕು, ಶೇರ್, ಕಮೆಂಟ್ ಮಾಡಿ. ಸೊ 2 ವರ್ಷ ಆದಮೇಲೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ. ಸೊ ಈ ಪಪ್ಪಿ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಸೇಫಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ. ಪಪ್ಪಿ ನೀವು ಸೇಫಾಗಿ ನಿಮ್ಮ ಕೈಗೆ ಬರೋದು ನಮ್ಮದೇ ಜವಾಬ್ದಾರಿ. ಇನ್ನು ಬೆಂಗಳೂರು ನಿಮಗೆ ಗೊತ್ತಿರುತ್ತೆ, ಪೋರ್ಟರ್ ಸರ್ವಿಸಸ್ ಕಳಿಸ್ಕೊಡ್ತೀವಿ. ಸೊ ಏನೂ ತೊಂದರೆ ಇಲ್ಲ, ಪೋರ್ಟರ್ ಸರ್ವಿಸಸ್ ಸೇಫಾಗಿ ಆಗುತ್ತೆ. ಇದು ಔಟ್ ಆಫ್ ಸ್ಟೇಟ್, ಕರ್ನಾಟಕ ಬಿಟ್ಟು ಎಲ್ಲಾನ ಬೇಕಂದ್ರೆ ತಮಿಳ್ನಾಡು, ಹೈದ್ರಾಬಾದ್ ಕಳಿಸ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಕ್ವಾಲಿಟಿಯ ಶಿಡ್ಜು ಮೇಲು. ಸಿಂಗಲ್ ವಿಡಿಯೋ ಕೇಳಿ ಪೇರೆಂಟ್ಸ್ ವಿಡಿಯೋನು ಅವೈಲಬಲ್ ಇದೆ, 2 ಕಳಿಸ್ಕೊಡ್ತೀರಿ. ಸೊ ಎಸ್, ಬೇಗ ಈ ಚಾನಲ್ನ 50K ಮಾಡೋಣ. 33K ಅಲ್ಲಿದ್ದಾರೆ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪೆಟ್ಸ್ ಲೋಕ ಬೈ ಧನುಷ್. ಥ್ಯಾಂಕ್ ಯು.